1.5 ವರ್ಷದ ಪುಟ್ಟ ಮಗುವೊಂದು ತೋಳಗಳಿಗೆ ಆಹುತಿಯಾಗಿರುವ ಹೃದಯ ವಿದ್ರಾವಕ ಘಟನೆ ಗುಲ್ಬರ್ಗಾದ ಹೊರವಲಯದ ಬೇಲೂರು ಗ್ರಾಮದಲ್ಲಿ ನಡೆದಿದೆ. ಹೊಲದಲ್ಲಿ ಮರದ ಕೆಳಗೆ ಮಲಗಿಸಲಾಗಿದ್ದ ರುಕ್ಮಣ್ಣ ಎಂಬ ಮಗುವಿನ ಮೇಲೆ ದಾಳಿ ಮಾಡಿರುವ ತೋಳಗಳು ರುಂಡವೊಂದನ್ನು ಬಿಟ್ಟು ದೇಹದ ಎಲ್ಲ ಭಾಗವನ್ನು ತಿಂದು ಹಾಕಿವೆ. ಕೂಲಿ ಕೆಲಸ ಮಾಡುವ ಮಗುವಿನ ತಾಯಿ ಸಿದ್ದಮ್ಮ ಮಗುವನ್ನು ಹೊಲದ ಬಳಿ ಕರೆದುಕೊಂಡು ಹೋಗಿದ್ರು. ಮಗುವನ್ನು ಮರದ ಕೆಳಗೆ ಮಲಗಿಸಿ ಹೊಲದ ಕೆಲಸದಲ್ಲಿ ಈಕೆ ನಿರತರಾಗಿದ್ದರು. ಈ ವೇಳೆ ತೋಳಗಳ ಹಿಂಡು ಮಗುವನ್ನು ಹೊತ್ತೊಯ್ದಿವೆ. ಗ್ರಾಮಸ್ಥರು ರಾತ್ರಿ ಇಡೀ ಹುಡುಕಿದ್ರು, ಮಗು ಪತ್ತೆಯಾಗಿರಲಿಲ್ಲ. ಆದರೆ ಇವತ್ತು ಮುಂಜಾನೆ ಮಗುವಿನ ರುಂಡ ಮಾತ್ರ ಸಿಕ್ಕಿದೆ. ಫಸ್ಟ್ ಅಂಗಿ ಸಿಕ್ಕ ಸರ್, ಅಂಗಿ ಸಿಕ್ಕ ನಂತರ ಏನು ಮಾಡಿದೆವು ಸರ್, ಹುಡುಕಾಡ್ದೆವು ಸರ್, ಆಜು ಬಾಜು ಎಲ್ಲ ತಿರುಗಾಡೋದು ಸರ್. ಅಂಗಿನೇ ಸಿಕ್ಕದ ಕೂಸು ಯಾಕೋ ಸಿಗಲ್ಲ ಅಂತ ತಿರುಗಾಡೋದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಹಿಂಗೆ ಮಾಡಿಡೋದು ಸರ್. ಆದ ನಂತರ ಆ ಜಾಗಿ ಬೇರೆ ಕಡೆ ಹೋಗೋತನ ತೊಳೆ ಕೂತೀವಿ ಸರ್. ಅಲ್ಲಿ ಎಬ್ಬಿಸ್ದೇವು, ಒಂದು 10-20 ಜನ ಎಬ್ಬಿಸ್ದೇವು ಸರ್. ಈ ಕಡೆ ಒಂದು 10-20 ಜನ, ಆ ಕಡೆ ಒಂದು 10-20 ಜನ, ಭಾಳ ಜನ ಸರ್ ಎದ್ದೇವು. ಆ ಕಡೆ ತೊಳ ಬಂದು ಈ ಸೈಡಿಗೆ ಒಂದು ತೊಳ ಎಬ್ಬಿಸ್ಕೋತೀವಿ ಸರ್. ಇಲ್ಲ ಆಗತ್ತಾಗ ಮತ್ತೆ 2 ಜನರ ಕಲ್ತೀನಿ ಮಾಡಿ ಸರ್. ಆ ಜಾಗಿ ತಿರುಗಾಡಿ ಜಾಗಿ ಸರ್ ಕಾಲು ಹೊಡೋದು ಸರ್, ಹಿಂಗೆ ಕಾಲು ಎತ್ತಿದ್ರು ತಲೆ ಸಿಗ ಸರ್. ಆ ಹುಡುಗನ ಸರ್ ಕೂಸಂದು ತಲೆ ರುಂಡ ಸಿಗ ಸರ್. ರುಂಡ ಸಿಗೋಳಗೆ ಇಲ್ಲದ ಬರ ಅಂತ ತೊಗೊಂಬಂದಿ ಸರ್. ಪೂರ ತಿಂದುಬಿಟ್ಟು ಸರ್, ಪೂರ ಎಷ್ಟೇ ಏನಿಲ್ಲ ಇಷ್ಟೇ ಇಟ್ಟಿರಿ ಸರ್. ಹಾಂ ಸರ್, ಪೂರ ಏನು ಸಿಕ್ಕಿಲ್ಲ ಸರ್. ಅದೇ ರುಂಡ ಇಟ್ಟು ಸರ್, ಹಂಗೆ ಇಟ್ಟು ಸರ್, ಮತ್ತೇನು ಅದು ಬಿಟ್ಟು ಏನು ಸಿಕ್ಕಿಲ್ಲ ಸರ್.